ಸರ್ ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ, ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾಡಿದ್ದೀನಿ, ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ. ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು. ಅವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತಗೊಂಡೋಗಿ ನಂಬರ್ 1 ನಂಬರ್ 2 ಸ್ಥಾನ ಕೂರಿಸಿದ್ರು. ಈಗ ನಾನು ಆಮೇಲೆ ಯೋಚನೆ ಮಾಡಿದೆ, ಬಹುಶಃ ಜನಗಳಿಗೆ ಇದೇ ಬೇಕೇನೋ ಅಂದ್ಬಿಟ್ಟು ಅಂತ. ಅವಾಗ ನನ್ನ ಫಸ್ಟ್ ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಹೇಳಿದೆ. ಅವ್ರಂದ್ರು, ಅಲ್ಲಪ್ಪ ನಿನ್ನ ಮನೆಗೆ ಹಾಕೋ ಬಟ್ಟೆ ಮನೆಗೆ ಹಿಡ್ಕೊ, ಹೊರಗಡೆ ಹೋದಾಗ ಅವ್ರಿಗೆ ಹೆಂಗೆ ಬೇಕೋ ಹಂಗಿರು ಅಂತ. ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ, ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ, ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ, ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್. ಮಚ್ಚು ನನ್ನ ಕೈಯಲ್ಲಿದ್ದ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ. ಟುಡೇ ಪೀಪಲ್, ಇನ್ಕ್ಲೂಡಿಂಗ್ ಆಲ್ ಆಫ್ ಯು, ಎವ್ರಿಬಡಿ ಆರ್ ವೆರಿ ಎಜುಕೇಟೆಡ್. ನಾವು ಏನೇ ಪ್ರಪಂಚದಲ್ಲಿ ನೋಡಲಿ, ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿದೆ ಸರ್. ಏನು ತೊಗೊಬೇಕು ಅನ್ನೋದು ಗೊತ್ತಿದೆ, ನಮಗೆ ಏನು ಕಲಿಬೇಕು ಅನ್ನೋದು ಗೊತ್ತಿದೆ. ನಾವೆಲ್ಲ ಅದನ್ನು ಮಾಡ್ಕೊಂಡು ಬರ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಕತೆಗೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ. ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ರಕ್ತಪಾತ ಇಲ್ಲ ಇರೋದು. ದಟ್ಸ್ ವೆರಿ ಪ್ರಾಬಬ್ಲಿ ಇಟ್ಸ್ ಗಿವಿಂಗ್ ಯು ಅ ಪರ್ಸೆಪ್ಷನ್ ಆಫ್ ದಟ್ ಸಾರ್ಟ್. ಅದಿಲ್ಲ. ಬಟ್ ರಕ್ತಪಾತ ಅಂದರೆ ರಕ್ತಪಾತನೇ ಸಿನಿಮಾ ಅಲ್ಲ ಸರ್. ಸಿನಿಮಾದಲ್ಲಿ ಅದೊಂದು ಇರುತ್ತೆ, ಒಂದು ಭಾಗ. ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾದಲ್ಲಿ ನನಗೆ ತಾಯಿ ಇದ್ದಾರೆ, ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ಪ್ರೀತಿ ಮಾಡ್ತಾರೆ. ಅಲ್ಲಿ ಇನ್ಯಾರೋ ಇದ್ದಾರೆ, ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ. ಇನ್ಯಾರೋ ಇರ್ತಾರೆ, ಅವ್ರಿಗೆ ಹೊಟ್ಟೆ ಹಚ್ಕೊಂಡಿದ್ದು ಅವ್ರಿಗೆ ಊಟ ಆಗ್ತಾ ಇರ್ತೀವಿ ಅಲ್ವೇ. ಇವಾಗ ಇನ್ನೊಂದು, ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೈಟ್ ಅವೇ ಏನಾರ ಲಾಂಗು ಮಚ್ಚಿಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ. ಯಾರೋ ಓಡಿದ ಆಸ್ಪತ್ರೆಗೆ ಹೋದೆ ಆ ಪಿಕ್ಚರಲ್ಲಿ. ಏನಾರು ಬೈಕ್ನ ಕ್ಲೈಮ್ಯಾಕ್ಸಲ್ಲಿ ಯಾರಿಗಾನ ಹೋಗಿ, ಇವತ್ತವರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನನಗೆ ಹೊಡೆದ್ರೆ ಅವ್ರಿಗೆ ಹೊಡಿಲೇ ಇಲ್ಲ ನಾನು ವಾಪಸ್ಸು. ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ. ತುಂಬ ಒಳ್ಳೆಯದು ಸರ್. ನಾನು ಅಂಥದ್ದೆಲ್ಲ ಮಾಡಲ್ಲ. ಯಾರಿಗೆ ಹೋಗಿ ಏನಾಗಲಿ ಮುಂದೆ ಸಾಗು ನೀ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿಗೆ ಬಂದಿದ್ದು ಸರ್. ಇಲ್ಲಿಗೆ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಮಾಣಿಕ್ಯ ಯಾವ್ದು ಸರ್ ಸಿನಿಮಾ? ಆ್ಯಕ್ಚುಲಿ ಇಫ್ ಯು ರಿಯಲೈಸ್, ಇಟ್ ಈಸ್ ನಥಿಂಗ್ ಬಟ್ ಶಾಂತಿನಿವಾಸ. ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಶಾಂತಿನಿವಾಸ ಓಡಲಿಲ್ಲ ಸರ್. ಮಾಣಿಕ್ಯ 100 days ಹೋಗಿ. ಯಾಕಂದ್ರೆ ಇದರಲ್ಲಿ ಒಂದು ಚೇಸ್ ಇತ್ತು, ಫೈಟ್ ಇತ್ತು, 2 ಹೀರೋಯಿನ್ ಇದ್ರು, ಅದೆಲ್ಲ ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು, ಗ್ಲಾಮರ್ ಇತ್ತು. ಹೇಳೋ ರೀತಿ ಹೇಳಿದೆ, ಓಡ್ತು ಸರ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಕರೆಕ್ಟ್. ಈಗ ನೀವು ರಕ್ತಪಾತ ಹೇಳಿದ್ರಿ, ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಒಂದು ಈಗ ಅನ್ನೋ ಸಿನಿಮಾದಲ್ಲಿ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕೋದು, ಇನ್ನೊಂದೇನೋ ಆಗೋದು, ಹೋಗಿ ನನ್ನೆಲ್ಲ ನ್ಯಾಷನಲ್ ಸ್ಟಾರ್ ಮಾಡ್ಬಿಡ್ತು. ನಾನು ನೋಡಿದ್ರೆ ನಮ್ಮನೇಲಿ ಅವೆಲ್ಲ ನೋಡಬಾರ್ದು ಹೆಣ್ಮಕ್ಳು ನಂದಿದ್ರು. ಪಿಕ್ಚರೆಲ್ಲ ನೋಡೋಕ್ಕೂ ನನ್ನ ಕರ್ಕೊಂಡು ನ್ಯಾಷನಲ್ ಸ್ಟಾರ್ ಮಾಡ್ಬಿಟ್ರಿ. ಈಗ ನಾನೇನು ಕಲೀಲಿ ಅಂತ ಹೇಳಿ ಫಸ್ಟು ಜನ ಬಿಡಿ. ನನಗೆ ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀನಿ ಸರ್ ಸಮಟೈಮ್ಸ್. ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್, ಇಟ್ ಈಸ್ ಲೈಕ್ ವರ್ಷಿಪ್ ಇನ್ ಅ ಟೆಂಪಲ್. ಗೋ ವರ್ಷಿಪ್, ಗೋ ಹೋಮ್, ದಟ್ಸ್ ಆಲ್. ದೇವ್ರು ಏನು ಕೇಳಿಸ್ಕೊಬೇಕಾದ್ರೆ ಅದಕ್ಕೆ ಹೊರ ಕೊಡ್ತಾರೆ, ಕೇಳಿಸ್ಕೊಂಡೇ ಇರೋದಕ್ಕೆ ಅದು ಪ್ರೇಯರಾಗಿ ಮನೆಗೆ ನಿಮ್ಮ ಒಟ್ಟಿಗೆ ತೊಗೊಂಡೋಗಿರ್ತೀರಿ. ಆಸ್ ಸಿಂಪಲ್ ಇಸ್ ದಟ್. ಎಸ್ ಸರ್. ದಾದಾ